ಹಾಗೆಳೇ ನಮಸ್ತೆ BTL ಫಾರ್ಮರ್ಗೆ ಸ್ವಾಗತ. ನಾನು ತಿಪ್ಪೇಶ್ ಮಾತಾಡ್ತಿರೋದು. ಶೇಂಗಾ ಬಿತ್ತನೆ ಆದ ಮೇಲೆ 3 ದಿನಕ್ಕೆ ಕಮ್ಮಿ ಹೊಡೆಯೋದ್ರಿಂದ ನಿಮಗೆ ಉತ್ಪಾದನೆ ಹೋಗುತ್ತೆ. ಆನಂತರ ವಾರೆ ಹೊಡೆದ್ಬಿಟ್ಟು ನೀರು ಬಿಡೋದು. ವಾರೆ ಹೊಡೆದ ನಂತರ ಏನು ಮಾಡಬೇಕಂತ ನೋಡ್ಕೊಡ್ತೀನಿ ನೋಡಿ. ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು, ಕೈಗೆತ್ತಿಕೊಳ್ಳು ನೊಗ ಬಿಲ್ಲು, ಕೂಳೆತ್ತಿ ನುಗ್ಗಿ ನೀ ನಿಲ್ಲು, ರೈತ ನೀನೇ ದೇಶ, ರೈತ ವಾರೆ ಹೊಡಿತೀರ ನೋಡಿ. ಇದು ವಾರೆ ಹೊಡೆಯೋದ್ರಿಂದ ನೋಡಿ, ವಾರೆ ಎಲ್ಲ ಹೊಡೆದಾಗಿಲ್ಲ ಅಂದ್ಬಿಟ್ಟು ಈಗ ನೀರು ಬಿಡಬೇಕು. ನೀರು ಬಿಡೋಕ್ಕೆ ಈಗ ವಾರೆ ಲೆವೆಲ್ಲಾಗಿ ಎಳ್ಕೊಬೇಕಿಲ್ಲ. ನಮ್ಮ ಕಡೆಯಿಂದ ಎಳ್ಕೊಳೋದ್ರಿಂದ ನಮಗೆ ನೀರು ಸಮತೋಲನಾಗಿ ಹೋಗುತ್ತೆ. ಅದರಿಂದಾಗಿ ಈ ವಾರೆ ಎಳ್ಕೊತಿರೋದು ನೋಡಿ. ಈ ಥರ ಯಾವ ಥರ ಎಳ್ಕೊಂತ ನೀರು ಬಿಡಬೇಕು. ಆ ಥರ ನೀರು ಬಿಡೋದ್ರಿಂದ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ನೀರು ಬಿಡೋದು. ನೀರು ಬಿಡೋದು ಅಂತ ಹೇಳೋದ್ರಿಂದ ನಿಮಗೆ ನೀರು ಲೆವೆಲಾಗಿ ಹೋಗ್ತಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ BTL ಫಾರ್ಮರ್. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.